ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತುಂಬ ಕಡಿಮೆ ಸಮಯದಲ್ಲಿ ಹಾಗೆ ತುಂಬ ಟೇಸ್ಟಿಯಾಗಿ ಯಾವ ಥರ ಮಸಾಲ ಪಡ್ಡುವನ್ನು ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಇದನ್ನು ನೀವು ಬೆಳಗಿನ ತಿಂಡಿಗೆ ಕೂಡ ಯೂಸ್ ಮಾಡ್ಕೊಳ್ಬೋದು, ಹಾಗೆ ನೀವು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಪ್ರಿಪೇರ್ ಮಾಡ್ಕೊಳ್ಬೋದು. ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಒಂದೇ ತರಹ ತಿಂಡಿನ ತಿಂದು ಬೋರ್ ಆಗಿರುತ್ತೆ. ಆಗ ಇವಾಗ ನಾನು ಏನು ಹೇಳ್ಕೊಡ್ತೀನಲ್ವ, ಇದೇ ಥರ ಒಮ್ಮೆ ಮಸಾಲ ಪಡ್ಡುವನ್ನು ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು. ಬನ್ನಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಬಟ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಯಾವ ಥರ ಮಾಡೋದು ಅಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ವಾಚ್ ಮಾಡಿ. ಮೊದಲನೇದಾಗಿ ನಾನೊಂದು ಮಿಕ್ಸಿ ತೊಗೊಂಡಿದ್ದೀನಿ. ಅಂದರೆ ಅದಕ್ಕೆ ಮಿಕ್ಸಿ ಜಾರ್ಗೆ 2 ಕಪ್ನಷ್ಟು ನೆನೆಸಿದ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಕಪ್ನಷ್ಟು ನೆನೆಸಿದ ಉದ್ದಿನಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಅಕ್ಕಿ ತೊಗೋತೀರೋ ಅಷ್ಟೇ ಉದ್ದಿನಬೇಳೆ ತೊಗೊಳ್ಳಿ. ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ ನಾನು. ಇದನ್ನು 4ರಿಂದ 5 ಗಂಟೆ ನೆನೆಸಿಟ್ರೆ ಸಾಕು, ಜಾಸ್ತಿ ಏನು ಬೇಡ. ಈಗ ಇದಕ್ಕೆ 4ರಿಂದ 5 ಬ್ಯಾಡಗಿ ಮೆಣಸು ಹಾಕ್ತಾ ಇದ್ದೀನಿ. ಹಾಗೆ 2ರಿಂದ 3 ಹಸಿಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ, ಹಾಗೆ ಎಳ್ಳು, ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಹಾಗೆ ಉಪ್ಪು ಮತ್ತು ಬೆಲ್ಲನೂ ಕೂಡ ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕಲ್ಲು ಉಪ್ಪು ಯೂಸ್ ಮಾಡ್ತಿರೋದ್ರಿಂದ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೀವು ನಾರ್ಮಲ್ಲಾಗಿ ವೈಟ್ ಉಪ್ಪು ಯೂಸ್ ಮಾಡ್ತಾಯಿದ್ರೆ ಈ ಮಿಕ್ಸರ್ ಆದಮೇಲೆ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇದನ್ನು ನಾನು 7ರಿಂದ 8 ಗಂಟೆ ನೆನೆಸಿಟ್ಕೋತೀನಿ. ಇದನ್ನು ನೀವು ದೋಸೆ ಹಿಟ್ಟಿನ ಹದಕ್ಕೆ ಮಾಡಿಟ್ಕೋಬೇಕಾಗತ್ತೆ. 7ರಿಂದ 8 ಗಂಟೆ ನಂತರ ಇದಕ್ಕೆ ನಾನೇನು ಮಾಡ್ತೀನಿ, 2ರಿಂದ 3 ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಹಾಗೆ ಸ್ವಲ್ಪ ಹಸಿಮೆಣಸು, ಹಾಗೆ ಕರಿಬೇವಿನ ಸೊಪ್ಪನ್ನು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಜಾಸ್ತಿ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಸೊ ಇದನ್ನು ಈ ಥರ ನೀಟಾಗಿ ನಾನು ದೋಸೆ ಹಿಟ್ಟಿನ ಹದಕ್ಕೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಪೋಸ್ ಏನಾದರೂ ನೀವು ನಾಳೆ ಮಾರ್ನಿಂಗ್ಗೆ ಟಿಫನ್ಗೆ ಮಾಡ್ಕೋತೀರಾ ಅಂತ ಹೇಳಿದ್ರೆ, ನೀವು ಇವತ್ತು ಸಂಜೆ ಏನು ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ, ಉದ್ದು ಮತ್ತು ಅಕ್ಕಿನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಮಸಾಲನ ರೆಡಿ ಮಾಡಿಟ್ಕೊಂಡು ನಾಳೆ ಮಾರ್ನಿಂಗ್ ಈರುಳ್ಳಿ ಮತ್ತು ಹಸಿಮೆಣಸು ಮತ್ತು ಬೇವಿನ ಸೊಪ್ಪೆಲ್ಲದನ್ನು ಕೂಡ ಹಾಕ್ಕೊಳ್ಬೋದು. ಈಗ ನಾನೇನು ಮಾಡಿದೆ ಅಲ್ವ ಅದೇ ಥರನೇ. ಇದು ರೆಡಿ ಆಗಿದೆ. ಇವಾಗ ನೋಡಿ, ಇವಾಗ ಇದನ್ನು ಪಡ್ಡುನ ಮಾಡ್ಕೊಳ್ಳಿಕ್ಕೆ ಏನು ಹೆಂಚಿರತ್ತೋ ಇದನ್ನು ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಕಾಯಬೇಕಾಗತ್ತೆ. ಇದನ್ನು ನಮ್ಮ ಕಡೆ ನಾವು ಕಣ್ಕಾವಲಿ ಅಂತ ಕರಿತೀವಿ. ನಿಮ್ಮ ಕಡೆಗೆ ಏನು ಕರಿತೀರಾ ಅಂತ ಕಾಮೆಂಟ್ ಮಾಡಿ. ನೋಡಿ, ಇದಕ್ಕೆ ನಾನು ಇವಾಗ ಏನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಲ್ವ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಇವಾಗ ಅಂದರೆ ಪಡ್ಡುನ ರೆಡಿ ಮಾಡಬೇಕಾದ್ರೆ ನೀವೇನು ಅದು ಬೇಯಬೇಕಾಗತ್ತಲ್ವ, ಅದು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಅದು ಮೇಲಿಂದ ನಮಗೆ ಬೆಂದ ಹಾಕಿ ಕಾಣಿಸುತ್ತೆ, ಬಟ್ ಅದು ಉದ್ದ ಆಗಿರೋದ್ರಿಂದ ಬೆಂದಿರಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಿಟ್ಕೋತೀನಿ ಸ್ವಲ್ಪ ಹೊತ್ತು. ಈ ಟೈಮಲ್ಲಿ ನೀವು ಬೇಕಿದ್ರೆ ಚಟ್ನಿ ಕೂಡ ರೆಡಿ ಮಾಡ್ಕೊಳ್ಬೋದು, ಪ್ರಿಪೇರ್ ಮಾಡ್ಕೊಳ್ಬೋದು. ಒಂದು 5 ನಿಮಿಷ ಟೈಮ್ ಇರುತ್ತೆ. ನೋಡಿ, ಇದು ರೆಡಿ ಆಗಿದೆ. ಇವಾಗ ಇದನ್ನು ನಾನು ತಿರುವು ಹಾಕ್ಕೋತೀನಿ. ನೋಡಿ, ಈ ಥರ ತಿರುವು ಹಾಕ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಈ ಥರ ಬಂದಿರುತ್ತೆ. ಇದನ್ನು ತಿರುವು ಹಾಕ್ಕೋತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರೆಲ್ಲ ತುಂಬ ಟೇಸ್ಟಿ ಆಗಿರುತ್ತೆ. ಹಾಗೆ ನೀವು ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ನೀವು ಹಿಂದಿನ ದಿನವೇ ನೈಟ್ ಒಂದು ಸಲ ರೆಡಿ ಮಾಡ್ಕೊಂಬಿಟ್ರಿ ಅಂತ ಹೇಳಿದ್ರೆ ಮಾರ್ನಿಂಗ್ ನಿಮಗೆ ಕಡಿಮೆ ಸಮಯದಲ್ಲಿ ಆಗಿಬಿಡುತ್ತೆ. ಇದು ರೆಡಿ ಆಗಿದೆ. ಇದನ್ನು ನಾನು ಇದೇ ಥರ ಎಲ್ಲದನ್ನೂ ಕೂಡ ಹಾಕ್ಕೋತೀನಿ. ಇವಾಗ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡಿ. ಇದನ್ನು ನಾನು ಇವಾಗ ಕೋಕೋನಟ್ ಚಟ್ನಿ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಉದ್ದ ಜಾಸ್ತಿ ಹಾಕ್ಕೊಂಡ್ರೆ ಅದು ನಾವೇನು ಕಾವಲಿಲಿ ಹಾಕಿರ್ತೀವಲ್ಲ ಅದು ಹೇಳಲ್ಲ. ಸೊ ಅದರ ಸಲುವಾಗಿ ಸಮವಾಗಿ ಹಾಕ್ಕೊಳ್ಳಿ. ಸಮವಾಗಿ ಹಾಕ್ಕೊಂಡ್ರೆ ಮಾತ್ರ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ನೋಡಿ, ಇಲ್ಲಿ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ಮನೇಲೆಲ್ಲರೂ ಕೂಡ. ಹಾಗೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸ್ಕೊಡಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಎಲ್ಲರಿಗೂ ಕೂಡ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಮಾರ್ನಿಂಗ್ ಏನು ಮಾಡಲಿ ಅಥವಾ ಮಕ್ಕಳು ಎವ್ರಿಡೇ ಬೇರೆ ಬೇರೆ ಥರದ ತಿಂಡಿನ ಕೇಳ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾರಲ್ವ. ಸೊ ಅಂಥವರಿಗೆಲ್ಲ ಶೇರ್ ಮಾಡಿ, ಖಂಡಿತ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಕೂಡ.
ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.